ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದಿಂದ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ಅಸಾಧ್ಯ. ಎಕೆ ಆಂಟನಿ ನಪುಂಸಕ, ಅಯೋಗ್ಯ ರಕ್ಷಣಾ ಮಂತ್ರಿ ಹೀಗಂತ ಲೇವಡಿ ಮಾಡಿದವರು ಮಾಜಿ ಸಚಿವ ಅರವಿಂದ ಲಿಂಬಾವಳಿ. ಮನಮೋಹನ್ ಸಿಂಗ್ ಮಾತನಾಡದ ಪ್ರಧಾನಮಂತ್ರಿ, ನರೇಂದ್ರ ಮೋದಿ ಪ್ರಧಾನಿಯಾದರೆ ಮಾತ್ರ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಲು ಸಾಧ್ಯ ಅಂತ ಹೇಳಿದ್ದಾರೆ. ಸೈನಿಕರು ಪಾಕಿಸ್ತಾನದವರು ಕೊಂದಿದ್ದಾರೆ ಅಂತ ಹೇಳಿ ಮೀಡಿಯಾದವರು ಇಡೀ ದೇಶ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಆಂಟನಿ ಅವರಿಗೆ ಗೊತ್ತಾಗಲೇ ಇಲ್ಲ. ಹಾಗಾಗಿ ಅಂತ ಒಬ್ಬ ನಪುಂಸಕ ರಕ್ಷಣಾ ಸಚಿವರನ್ನ ನಾವು ಹೊಂದಿದ್ದೇವೆ. ನಮ್ಮ ದೇಶದ ದುರ್ದೈವ. ಅಯೋಗ್ಯ ರಕ್ಷಣಾ ಸಚಿವರು, ಮತ್ತೆ ಹೇಳ್ತೀನಿ, ಅವರು ಅಯೋಗ್ಯ ರಕ್ಷಣಾ ಸಚಿವರು. ದೇಶದ ಮೊದಲ ಸ್ವದೇಶಿ ನಿರ್ಮಿತ ಸಮರ ನೌಕೆ INS ವಿಕ್ರಾಂತ್ ಇಂದು ಲೋಕಾರ್ಪಣೆಯಾಯಿತು. 37,500 ಟನ್ ತೂಕದ ಈ ನೌಕೆಯನ್ನು ಕೇರಳದ ಕೊಚ್ಚಿಯಲ್ಲಿ ರಕ್ಷಣಾ ಸಚಿವ ಎಕೆ ಆಂಟನಿ ಉದ್ಘಾಟಿಸಿದರು. ಆ ಮೂಲಕ ಇಂತಹ ನೌಕೆ ಹೊಂದಿದ 5ನೇ ರಾಷ್ಟ್ರವೆಂಬ ಹೆಗ್ಗಳಿಕೆಗೂ ಭಾರತ ಪಾತ್ರವಾಯಿತು. ಸದ್ಯ ಅಮೆರಿಕ, ಬ್ರಿಟನ್, ರಷ್ಯಾ ಹಾಗೂ ಫ್ರಾನ್ಸ್ ದೇಶಗಳಲ್ಲಿ ಈ ನೌಕೆ ಇದೆ. MiG-29 ಲಘು ಯುದ್ಧ ವಿಮಾನಗಳನ್ನು ಈ ಸಮರ ನೌಕೆಯಿಂದ ಹಾರಿಸಬಹುದು. 25ರಿಂದ 30 ವಿಮಾನಗಳ ನಿರ್ವಹಣೆ ಸಾಮರ್ಥ್ಯವನ್ನು ಈ ಸಮರ ನೌಕೆ ಹೊಂದಿದೆ. The date of the inception of the Indian Navy's ಕಾಡಿನಿಂದ ನಾಡಿಗೆ ಬಂದು ಅವಾಂತರ ಸೃಷ್ಟಿಸುವ ಪ್ರಾಣಿಗಳ ಬಗ್ಗೆ ನೀವು ಸಾಕಷ್ಟು ವರದಿ ನೋಡಿದ್ದೀರಿ. ಆದರೆ ಇವತ್ತು ಗೂಳಿಯೊಂದು ಮಂಡ್ಯದಲ್ಲಿ ಅಂಥ ಭೀತಿಯ ವಾತಾವರಣ ಸೃಷ್ಟಿಸಿತು ಗೊತ್ತಾ? ಈ ರಿಪೋರ್ಟ್ ನೋಡಿ ಗೂಳಿಯ ಗುಟ್ರು ಗೊತ್ತಾಗುತ್ತೆ. ಎಲ್ಲಿಂದಲೋ ತಪ್ಪಿಸಿಕೊಂಡು ಬಂದ ಈ ಗೂಳಿ ಇವತ್ತು ಆತಂಕ ಸೃಷ್ಟಿಸಿತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಬಳಿಯ ಕೆಶೆಟ್ಟಿಹಳ್ಳಿ, ಬಾಬುರಾಯನಕೊಪ್ಪಲು ಗ್ರಾಮಗಳ ಬಳಿ ಕಾಣಿಸಿಕೊಂಡಿತ್ತು. ಆಗಲೇ ಕೆಲವರಿಗೆ ತಿಳಿದು ಮನಬಂದಂತೆ ಓಡಾಡುತ್ತಿತ್ತು. ಬೆಳಿಗ್ಗೆ 6 ಗಂಟೆಯಿಂದನೂ ಈ ಗೂಳಿ ನಮ್ಮೂರಲ್ಲೂ ತಿವ್ದಿ, ಅಲ್ಲಿಂದ ಸೆಟ್ಟಳ್ಳಿಗೆ ಬಂದು ಸೆಟ್ಟಳ್ಳಿಲಿ ಇಬ್ಬರು ಸ್ಕೂಟ್ರು ಮತ್ತು ಇಬ್ಬರು ಜನಕ್ಕೆಲ್ಲ ತಿವ್ದಿ ತೋಳೆಲ್ಲ ಏಟಾಗಿತ್ತು. ಅದನ್ನು ಜನಗಳ ಸಹಕಾರ ಮತ್ತು ಪೊಲೀಸರು ಮತ್ತು ಅರಣ್ಯ ಇಲಾಖೆಯಿಂದ ಅದನ್ನು ಸೇಫಾಗಿ ಅದು ಮೊದಲೇ ಗೂಳಿತಿಟ್ಟು ಚಂದ್ರವನ ಆಶ್ರಮ ಗೂಳಿತಿಟ್ಟಿಂದ ಬಂದೈತೆ ಅಂತ ಒಂದು ಇದಿದೆ. ಅದರ ಪ್ರಕಾರ ಅಲ್ಲಿಗೆ ಬಿಡೋಕ್ಕೆ ಎಲ್ಲ ಜನಗಳ ಸಹಕಾರದಿಂದ ತಗೊಂಡೋಗ್ಬಿಡ್ತಾ ಇದ್ವಿ. ಸುದ್ದಿ ತಿಳಿಯುತ್ತಿದ್ದಂತೆ ಮೈಸೂರಿನಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ದೌಡಾಯಿಸಿದ್ರು. ಗೂಳಿಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಅರಣ್ಯ ಇಲಾಖೆ ಸಿಬ್ಬಂದಿಯು ಹರಸಾಹಸ ಪಡುವಂತಾಗಿತ್ತು. ಒಂದೆಡೆ ನಿಲ್ಲದೆ ಓಡಾಡುತ್ತಿದ್ದ ಗೂಳಿಗೆ ಕೊನೆಗೂ ಮರದ ಮರೆಯಲ್ಲಿ ನಿಂತು ಅರವಳಿಕೆ ಚುಚ್ಚುಮದ್ದು ಕೊಡಲಾಗಿತ್ತು. ಗೂಳಿ ಅರೆ ಪ್ರಜ್ಞಾವಸ್ಥೆಗೆ ಜಾರುತ್ತಿದ್ದಂತೆ ಗ್ರಾಮಸ್ಥರೆಲ್ಲ ಕೇಕೆ ಹಾಕುತ್ತಾ ಗೂಳಿಯನ್ನ ಹಗ್ಗದಿಂದ ಕಟ್ಟಿ ಟ್ರ್ಯಾಕ್ಟರ್ನಲ್ಲಿ ಎತ್ತಿ ಹಾಕಿದ್ರು. ಬಟ್ ಇದು ಕಾಡಿನ ಥರ ಕಾಣ್ತಾ ಇಲ್ಲ. ಯಾಕಂದರೆ ನಮ್ಮದೇ ಮೋಸ್ಟ್ಲಿ ನಾಡಿಂದ ನಾವು ಅಲ್ಲಿ ಇರಬೇಕಷ್ಟೇ. ಇದು ನಮ್ಮ ವೈಲ್ಡ್ ಅಲ್ಲ ಇದು. ಸೊ ಹಂಗಾಗಿ ನಾವು ವೆಹಿಕಲ್ ಅರೇಂಜ್ ಮಾಡಿಕೊಂಡು ಆಮೇಲೆ ಪೊಲೀಸವರ ಸಹಕಾರ ಆಮೇಲೆ ಪಬ್ಲಿಕ್ ಅವರ ಸಹಕಾರದಿಂದ ಅದಕ್ಕೆ ಫಸ್ಟ್ ಡಾರ್ಟ್ ನಾವು ಮಾಡಿದಾಗ ಅದು ಕಾಮ್ ಆಯಿತು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಅದನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ತಾರೆ ಅದನ್ನ. ಒಟ್ಟಾರೆ ಗುರಾಯಿಸೋ ಗೂಳಿಯನ್ನ ಹಿಡಿಯುವಷ್ಟರಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಹಣ್ಣುಗಾಯಿ ನೀರುಗಾಯಿ ಆಗಿದ್ದಂತೂ ನಿಜ. ಮಂಡ್ಯದಿಂದ ಕ್ಯಾಮರಾಮನ್ ನವೀನ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.